ಇವತ್ತು ಮಾಡ್ತಾ ಇರೋದು ಬಿಸಿಬೇಳೆಭಾತ್. ಅಂತಿಂತ ಬಿಸಿಬೇಳೆಭಾತ್ ಅಲ್ಲ, ಗೋಧಿ ನುಚ್ಚಿನ ಬಿಸಿಬೇಳೆಭಾತ್. ಈಗ ಗೋಧಿ ನುಚ್ಚಿನ ಬಿಸಿಬೇಳೆಭಾತ್ ಮಾಡೋಕ್ಕೆ ಏನೇನು ಬೇಕು ತರಕಾರಿ ಅಂತ ಹೇಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟ್, ಜೊತೆಗೆ ಬಟಾಣಿ, ನಿಮಗೆ ಇಷ್ಟಾನುಸಾರ ಏನೇನು ತರಕಾರಿ ಬೇಕೋ ಎಲ್ಲದನ್ನೂ ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ. ರಾತ್ರಿಯೇ 1 ಕಪ್ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗನುಸಾರ ಗೋಧಿ ನುಚ್ಚನ್ನು ನೆನೆಸಿಡಿ. ನಂತರ ಇದಕ್ಕೆ ನಾನು 3 ಥರದ ಬೇಳೆ ಸೇರಿಸ್ತಾ ಇದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ ಮತ್ತು ಮಸೂರ್ ದಾಲ್. ಹಾಗೆ 1 ಲೋಟ ಶೇಂಗಾನೂ ಹಾಕೋಬೋದು, ಅಂದರೆ ಕಡಲೆ ಬೀಜನೂ ಹಾಕೋಬೋದು. 3 ಈ ಗೋಧಿ ನುಚ್ಚು ಯಾವ ಅಳತೆಗೆ ತೊಗೊಂಡಿರ್ತೀರೋ ಕಪ್, ಅದೇ ಅಳತೆಯಲ್ಲಿ ಇದು 3 ತೊಗೊಂಡು, ಅದು ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಇದೆಲ್ಲದನ್ನೂ ಹಾಕಿ ಅಳತೆಗೆ ಎಷ್ಟು ಬೇಕೋ, ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆ ಕೊಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮೆಟೊ, 2 ಒಣ ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಯಾವುದೇ ಒಣ ಮೆಣಸಿನ್ಕಾಯಿ ಆದರೂ ನಡೆಯುತ್ತೆ. ಹಾಗೆ ಸ್ವಲ್ಪ ಕರಿಬೇವು, ಇದನ್ನು ಬೇಕಿದ್ದರೆ ಗೋಡಂಬಿನೂ ಹಾಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಸೊ ನೆಕ್ಸ್ಟ್ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಅಂದರೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು, ಅಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಇಂಗು, ಅದಾದ ನಂತರ ಸಾಸಿವೆ, ಜೀರಿಗೆ, ಅದು ಸ್ವಲ್ಪ ಸಿಡಿದ ನಂತರ ಒಣಮೆಣಸಿನ್ಕಾಯಿ, ಅದು ಸ್ವಲ್ಪ ಬಾಡಿಸ್ಕೊಂಡು ನಂತರ ಈರುಳ್ಳಿ ಹಾಕಿ ಅದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಅದನ್ನು ಫ್ರೈ ಮಾಡಿ. ನಂತರ ಇದಕ್ಕೆ ಮಸಾಲ ಪದಾರ್ಥಗಳೇನೇನು ಬೇಕು ಅಂದರೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗನುಸಾರ, ನಂತರ ಬಿಸಿಬೇಳೆಭಾತ್ ಪೌಡರ್, ಇದೆಲ್ಲದನ್ನು ರೆಡಿ ಇಟ್ಕೊಂಡು ಅದು ಸ್ವಲ್ಪ ಟೊಮೆಟೊ ಮೆತ್ತಗಾದ ನಂತರ ಇದನ್ನೆಲ್ಲ, ಈ ಪದಾರ್ಥಗಳನ್ನೆಲ್ಲ ಹಾಕಿ. ಈ ಬಿಸಿಬೇಳೆಭಾತ್ ಪೌಡರ್ ನಾನು ಮನೇಲೇ ಮಾಡಿದ್ದು. ಸೊ ನಿಮಗೆ ಇಷ್ಟ ಆಗಿ ಓಕೆ ಟ್ರೈ ಮಾಡೋಣ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಅದಕ್ಕೂ ನಂತರ ಈ ಬೇಯಿಸಿ ಏನು ಇಟ್ಟಿರ್ತೀವಲ್ಲ ಆ ತರಕಾರಿ ಪದಾರ್ಥ ಎಲ್ಲ ಅದಕ್ಕೆ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬೇಕಿದ್ರೆ ಮೇಲೆ ಸೇರಿಸ್ಕೊಂಡು, ಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬಿಸಿಬೇಳೆಭಾತ್ ಪುಡಿ ಕೂಡ ಹಾಕಿ ಅದನ್ನು ನಿಮ್ಮ ಕನ್ಸಿಸ್ಟೆನ್ಸಿ ಆಗೋ ರೀತಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ರೆಡಿ, ನಿಮ್ಮ ರುಚಿಕರವಾದ ಮತ್ತು ಆರೋಗ್ಯಕರವಾದ ಗೋಧಿ ನುಚ್ಚಿನ ಬಿಸಿಬೇಳೆಭಾತ್ ಸವಿಯಲು ಸಿದ್ಧ. ಹಾಗೆ ಜೊತೆಗೆ ಖಾರ ಬೂಂದಿನೂ ಯೂಸ್ ಮಾಡ್ಕೋಬೋದು, ಬಟ್ ಅದು ಹೆಲ್ದಿ ಅಲ್ಲ, ಬಟ್ ಆಪ್ಷನಲ್. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.